ಇನ್ನು ಉಗ್ರರ ದಾಳಿಗೆ ಬಲಿಯಾಗಿದ್ದ ವಿನಯ್ ನರ್ವಾಲ್ ಮದುವೆ ಆಗಿ 1 ವಾರ ಆಗಿತ್ತು. ಹನಿಮೂನ್ಗೆ ಬಂದಿದ್ರು ಹೆಂಡತಿ ಹಿಮಾಂಶಿ ಜೊತೆ. ನೋಡಿ, ಎಲ್ಲ ಚೆನ್ನಾಗಿದ್ದಿದ್ರೆ ಇವತ್ತು ವಿನಯ್ ನರ್ವಾಲ್ ಅವರ ಜನ್ಮದಿನ. ಹೆಂಗಾಗಿರ್ಬೇಕು ನೋಡಿ. ಒಂದೇ ವಾರದಲ್ಲಿ ಹಸೆಮಣೆಗೇರಿ ಮದುವೆ ಆಗಿ ಹನಿಮೂನ್ಗೆ ಬಂದು ಗಂಡನನ್ನೂ ಕಳ್ಕೊಂಡ್ಬಿಟ್ರು ಪಾಪ ಆಕೆ. 1 ವಾರದಲ್ಲಿ ಪರಿಸ್ಥಿತಿ ಹೆಂಗೆ ಬದಲಾಗಿ ಹೋಯಿತು ಅಂತಂದರೆ ನಿಜಕ್ಕೂ ಅವರ ಧೈರ್ಯ ಮೆಚ್ಚಬೇಕು. ಇವತ್ತೊಂದು ದಿವಸ ಅವರು ಮೈಕ್ ಮುಂದೆ ನಿಂತ್ಕೊಂಡು ಮಾತನಾಡ್ತಿದ್ದಾರೆ ಅಂತಂದರೆ. ಹೀಗೆಲ್ಲ ಆಗುತ್ತೆ, ಜೀವನ ಏರುಪೇರು ಆಗುತ್ತೆ ಅಂತಕ್ಕಂಥದ್ದು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಉಗ್ರರಿಗೆ ಶಿಕ್ಷೆ ಆಗಬೇಕು, ಶಾಂತಿ ಇರಬೇಕು ದೇಶದಲ್ಲಿ ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ಜೀವನದ ಅತಿ ದೊಡ್ಡ ದುರಂತ, ಘೋರ ದುರಂತ. ಹಾಗಾಗಿ ಪಾಪ ಇವತ್ತು ಅವರ ಬರ್ತ್ಡೇ ಅಂತೆ. ವಿನಯ್ ನರ್ವಾಲ್ ಅವರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಾಧ್ಯ. ಪರಿಹಾರ ಅದು ಇದು ಬೇಕಾದಷ್ಟು ಕೊಡ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಕಳ್ಕೊಂಡು ಗಂಡನನ್ನು ವಾಪಸ್ ಕೊಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಆ ನೋವು ನಿರಂತರವಾಗಿ ಶಾಶ್ವತವಾಗಿ ಕಾಡುತ್ತೆ. ಪತಿಯ ಹುಟ್ಟುಹಬ್ಬದಂದು ಪತ್ನಿ ಹಿಮಾಂಶಿ ಶಾಂತಿ ಸಂದೇಶವನ್ನು ಸಾರಿದ್ದಾರೆ ದೇಶಕ್ಕೆ. ವೆರಿ ವೆರಿ ಅನ್ಫಾರ್ಚುನೇಟ್. ಜೊತೆಗೆ ಅವರು ದೇಶಕ್ಕೆ ಅವರ ಸೇವೆ ಅಗತ್ಯ ಇತ್ತು. ಅವ್ರನ್ನ ಕಳ್ಕೊಂಡಿರೋದು ದೇಶಕ್ಕೂ ಕೂಡ ದೊಡ್ಡ ನಷ್ಟ.